ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು. ಐವತ್ತು ವಸಂತಗಳನ್ನು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು. ಐವತ್ತು ವಸಂತಗಳನ್ನು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು. ಐವತ್ತು ವಸಂತಗಳನ್ನು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು.
50 ವಸಂತಗಳು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು. ಐವತ್ತು ವಸಂತಗಳು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನ ವಿಶೇಷ ಚೇತನರೊಂದಿಗೆ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಧಾರವಾಡ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಟ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಸೇರಿ ಇತರರು ಭಾಗಿಯಾಗಿದ್ದರು. ಸಚಿವ ಲಾಡ್ ವೇದಿಕೆ ಇರದೆ ಕೆಳಗೆ ಕುಳಿತು ವಿಶೇಷ ಚೇತನ ಮಕ್ಕಳು ಮತ್ತು ಪಾಲಕರೊಂದಿಗೆ ಸಂವಾದ ನಡೆಸಿದರು. ಐವತ್ತು ವಸಂತಗಳು ತುಂಬಿದೆ ಅಂದ್ರೆ ಒಬ್ಬ ಸಾರ್ಥಕ ಬದುಕನ್ನ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ತುಂಬಾ ಖುಷಿ ಆಗ್ತದೆ. ಯಾರು ಸಮಾಜಕ್ಕಾಗಿ ಬದುಕ್ತಾರೋ, ಯಾರು ಸಮಾಜದ ಒಳಿತಿಗಾಗಿ ದುಡಿತಾರೋ,